ಡಿಸಿಎಂ ಆಗ್ತಾರ ಸತೀಶ್ ಜಾರಕಿಹೊಳಿ. ಸಂಪುಟ ವಿಸ್ತರಣೆ ಸಿದ್ದು ಕೈ ಮೇಲಾಯ್ತಾ? ಸಿದ್ದುನ ಸೈಡ್ಲೈನ್ ಮಾಡು ಡಿಕೆ ಪ್ಲಾನ್ ಏನಾಯ್ತು? ಕರ್ನಾಟಕ ರಾಜಕಾರಣ ಆದ ತಕ್ಷಣ ನಮಗೆ ನೆನಪಾಗೋದು ಏನು ಹೇಳಿ? ದಿನಕ್ಕೊಂದು ಟ್ವಿಸ್ಟು, ಗಂಟೆಗೊಂದು ಲೆಕ್ಕಾಚಾರ, ಹೈಕಮಾಂಡ್ ತಂಟೆ, ಬೆಂಬಲಿಗರ ಹಾವಳಿ ಅಲ್ವಾ? ಇವತ್ತು ನಾವು ಮಾತಾಡೋಕೆ ಹೊರಟಿರೋ ಟಾಪಿಕ್ ಜಸ್ಟ್ ಸುದ್ದಿ ಅಷ್ಟೇ ಅಲ್ಲ, ಕರ್ನಾಟಕ ಕಾಂಗ್ರೆಸ್ನ ಅಂತರಂಗದಲ್ಲಿ ನಡೆಯುತ್ತಿರೋ ದೊಡ್ಡ ಪವರ್ ಗೇಮು. ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ಕೆಲವು ದಿನಗಳಿಂದ ಗಾಂಧಿನಗರದಿಂದ ದಿಲ್ಲಿಯವರೆಗೂ ಒಂದೇ ಸುದ್ದಿ ಸೌಂಡ್ ಮಾಡ್ತಿದೆ. ಸತೀಶ್ ಜಾರಕಿಹೊಳಿ ಅವರು ನೆಕ್ಸ್ಟ್ ಡಿಸಿಎಂ ಆಗ್ತಾರಾ? ದೆಹಲಿ ಮಟ್ಟದಲ್ಲಿ ನಡೀತಿರೋ ಈ ಹೈಡ್ರಾಮದ ಮಧ್ಯೆ ಸಿದ್ದು ಹಸ್ತವೇ ಮೇಲಾಯ್ತಾ? ಅಥವಾ ಸಿದ್ದರಾಮಯ್ಯನವರನ್ನ ಸೈಡ್ಲೈನ್ ಮಾಡೋಕೆ ಡಿಕೆ ಶಿವಕುಮಾರ್ ಹಾಕಿದ್ದ ಪ್ಲಾನ್ ವರ್ಕೌಟ್ ಆಗ್ಲಿಲ್ವಾ? ಇದೆಲ್ಲದರ ಮಧ್ಯೆ ಮುಂಬರುವ ಮುಂಗಾರು ಅಧಿವೇಶನದಲ್ಲಿ 78 ವರ್ಷದ ಹಿರಿಯ ನಾಯಕ ಸಿದ್ದರಾಮಯ್ಯನವರು ಯಾವ ಬೆಂಚ್ ನಲ್ಲಿ ಕುಳಿತುಕೊಳ್ತಾರೆ? ಲಾಸ್ಟ್ ಬೆಂಚ್ಗೆ ಹೋಗ್ತಾರಾ ಅಥವಾ ಸಚಿವರ ಹಿಂದೆ ಕುಳಿತುಕೊಳ್ತಾರಾ ಅನ್ನೋ ಕುತೂಹಲ ಮೂಡಿದೆ. ಈ ಎಲ್ಲಾ ಇಂಟ್ರೆಸ್ಟಿಂಗ್ ರಾಜಕೀಯ ಇನ್ಸೈಡ್ ಸ್ಟೋರಿಗಳನ್ನ ದೆಹಲಿ ಹೈಕಮಾಂಡ್ ನ ಸೀಕ್ರೆಟ್ ಸರ್ವೆಯಿಂದ ಹಿಡಿದು ವಿಧಾನಸೌಧದ ಸೀಟಿಂಗ್ ಪ್ಲಾನ್ ವರೆಗಿನ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡ್ತೇವೆ. ವಿಡಿಯೋ ಕಂಪ್ಲೀಟ್ ಪೊಲಿಟಿಕಲ್ ಥ್ರಿಲ್ಲಿಂಗ್ ತರ ಇದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಆ ಬೆಲ್ ಐಕನ್ ಕೂಡ ಒತ್ತಿಬಿಡಿ. ಓಕೆ ಗೈಸ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟಾಪಿಕ್ಗೆ ಬರೋಣ. ಸಚಿವ ಸತೀಶ್ ಜಾರಕಿಹೊಳಿ ರಾಜ್ಯ ರಾಜಕಾರಣದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಂತರ ಅಹಿಂದ ಸಮುದಾಯದಲ್ಲಿ ಪ್ರಬಲ ನಾಯಕರಾಗಿ ಶೈನ್ ಆಗ್ತಾ ಇರೋ ಪವರ್ಫುಲ್ ಲೀಡರ್. ಸಿದ್ದರಾಮಯ್ಯನವರ ಪರಮಾಪ್ತ, ಅವರ ಪೊಲಿಟಿಕಲ್ ಉತ್ತರಾಧಿಕಾರಿಯನ್ನು ರೇಂಜ್ಗೆ ಬಿಂಬಿಸಿಕೊಂಡಿರೋ ನಾಯಕ ಇವರು. ಇತ್ತೀಚೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಜಾರಕಿಹೊಳಿ ಅವರಿಗೆ ಸಿಕ್ಕೇ ಸಿಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು, ಆದ್ರೆ ಅದು ಜಸ್ಟ್ ಮಿಸ್ ಆಯ್ತು. ಆ ಟೈಮಲ್ಲಿ ರಾಜಕೀಯ ಪಂಡಿತರು ಹಾಗೂ ಜನ ಅಯ್ಯೋ ಸಿದ್ದು ಟೀಮ್ ಪ್ಲಾನ್ ಫ್ಲಾಪ್ ಆಯ್ತು, ಸಿದ್ದರಾಮಯ್ಯನವರನ್ನ ಕಂಪ್ಲೀಟ್ ಆಗಿ ಸೈಡ್ಲೈನ್ ಮಾಡಲಾಯ್ತು ಅಂತ ಮಾತಾಡ್ಕೊಳ್ಳಕ್ ಶುರು ಮಾಡಿದ್ರು. ಆದ್ರೆ ಇವಾಗ ಸೀನ್ ಉಲ್ಟಾ ಆಗಿದೆ. ಬರೋ ಸೋಮವಾರ ನಡೆಯಬಹುದು ಎನ್ನಲಾದ ಸಚಿವ ಸಂಪುಟ ವಿಸ್ತರಣೆ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಪಟ್ಟ ಸಿಗೋ ಸಾಧ್ಯತೆ ಇದೆ ಅನ್ನೋ ಸುದ್ದಿ ಸಖತ್ ಸೌಂಡ್ ಮಾಡ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಅವರ ಅಭಿಮಾನಿಗಳು ಅಭಿನಂದನೆಗಳು, ಮುಂದಿನ ಡಿಸಿಎಂ ಸಾಹೇಬ್ರೆ ಅಂತ ಶುಭಾಶಯಗಳ ಸುರಿಮಳೆಯನ್ನೇ ಹರಿಸುತ್ತಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ಯಾಕೆ ಡಿಸಿಎಂ ಪಟ್ಟ ಕೊಡಬೇಕು? ಇದರ ಹಿಂದಿರೋ ಮಾಸ್ಟರ್ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಏನ್ ಗೊತ್ತಾ? ಅದಕ್ಕೆ ಮುಖ್ಯವಾಗಿ 3 ಬಲವಾದ ಕಾರಣಗಳಿವೆ. ಅವೇನು ಅಂತ ನೋಡೋದಾದ್ರೆ, ಉತ್ತರ ಕರ್ನಾಟಕದ ಮಾಸ್ ಲೀಡರ್ಶಿಪ್. ಕಾಂಗ್ರೆಸ್ಗೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಬೆಂಬಲವಿದೆ, ಆದ್ರೆ ಆ ಭಾಗವನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಲು ಒಬ್ಬ ಪ್ರಬಲ ನಾಯಕನ ಅಗತ್ಯವಿದೆ. ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಮೂಲದವರಾಗಿದ್ದು ಇಡೀ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದ ಪ್ರಭಾವ ಹೊಂದಿದ್ದಾರೆ. ಅವರಿಗೆ ಡಿಸಿಎಂ ಪಟ್ಟ ಕೊಟ್ರೆ ಆ ಇಡೀ ಭಾಗಕ್ಕೆ ದೊಡ್ಡ ಪ್ರಾತಿನಿಧ್ಯ ಸಿಕ್ಕಂತಾಗುತ್ತೆ. ಅಹಿಂದ ಮತ್ತು ದಲಿತ ವೋಟ್ ಬ್ಯಾಂಕ್. ಸತೀಶ್ ಜಾರಕಿಹೊಳಿ ಕೇವಲ ತಮ್ಮ ಕ್ಷೇತ್ರಕ್ಕೆ ಸೀಮಿತವಾದವರಲ್ಲ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಪಂಗಡದ ಮತ ಬ್ಯಾಂಕ್ ಅನ್ನ ಒಗ್ಗೂಡಿಸುವಲ್ಲಿ ಅವರ ಪಾತ್ರ ದೊಡ್ಡದು. ಪ್ರಚಾರವಿಲ್ಲದೆ ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ತಳಮಟ್ಟದಲ್ಲಿ ಸಂಘಟನೆ ಮಾಡೋ ಚಾತುರ್ಯ ಅವರದ್ದು. 2028ರ ಸಿಎಂ ಮಿಷನ್ ಹಾಗೂ ಪಕ್ಷನಿಷ್ಠೆ. 2028ರ ವಿಧಾನಸಭಾ ಚುನಾವಣೆಯ ನಂತರ ತಾನು ಸಿಎಂ ಆಕಾಂಕ್ಷಿ ಅಂತ ಸತೀಶ್ ಜಾರಕಿಹೊಳಿ ಓಪನ್ ಆಗಿ ಹೇಳಿದ್ದಾರೆ. ಆದ್ರೆ ಸದ್ಯಕ್ಕೆ ಪಕ್ಷದ ಸಂಘಟನೆ ಮತ್ತು ಸರ್ಕಾರದ ಕೆಲಸವೇ ಮುಖ್ಯ ಅಂತ ಹೇಳೋ ಮೂಲಕ ತಮ್ಮ ರಾಜಕೀಯ ಪಕ್ವತೆ ತೋರಿಸಿದ್ದಾರೆ. ಪ್ರಸ್ತುತ ಕಾಂಗ್ರೆಸ್ನಲ್ಲಿ ಇನ್ನೂ 2 ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡೋ ಮಾತುಗಳು ಕೇಳಿಬರ್ತವೆ. ಲಿಂಗಾಯತ ಸಮುದಾಯದ ಪ್ರಾತಿನಿಧ್ಯಕ್ಕೆ ಎಂಬಿ ಪಾಟೀಲ್ ಅವರ ಹೆಸರು ಕೇಳಿಬರುತ್ತಿದ್ರೆ, ಅಹಿಂದ ಮತ್ತು ಎಸ್ಟಿ ಕೋಟಾದಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ರೇಸ್ನಲ್ಲಿ ಫ್ರಂಟ್ ರನ್ನರ್ ಆಗಿದೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ ಸ್ನೇಹಿತರೆ. ನಿಜವಾದ ಸಸ್ಪೆನ್ಸ್ ಥ್ರಿಲ್ಲರ್ ಶುರುವಾಗಿದ್ದೇ ದೆಹಲಿಯಲ್ಲಿ. ಸಂಪುಟ ವಿಸ್ತರಣೆ ಮಾತುಕತೆಗಾಗಿ ನಮ್ಮ ರಾಜ್ಯದ ಪ್ರಮುಖ ನಾಯಕರು ದೆಹಲಿಗೆ ಹೋಗಿ ಕಂಪ್ಲೀಟ್ 4 ದಿನ ವೇಟ್ ಮಾಡಿದ್ರು. ದೆಹಲಿಯ ಚಳಿಯಲ್ಲೂ ರಾಜಕೀಯ ಕಾವೇರಿತ್ತು. ಕೊನೆಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಅವಕಾಶ ಸಿಕ್ತು. ಆದ್ರೆ ಏನಾಯ್ತು ಗೊತ್ತಾ? ಪಟ್ಟಿ ಫೈನಲ್ ಆಗ್ಲೇ ಇಲ್ಲ. ನಾಯಕರೆಲ್ಲರೂ ಬರಿಗೆಯಲ್ಲಿ ವಾಪಸ್ ಬಂದ್ರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರಂತೂ ಸಚಿವರ ಪಟ್ಟಿ ಯಾರಿಗೆ ಸಿಗುತ್ತೆ ಅನ್ನೋದು ಸೋಮವಾರ ಸಂಜೆ ಪ್ರಮಾಣ ವಚನ ಸ್ವೀಕಾರದ ಸಮಯದಲ್ಲೇ ಗೊತ್ತಾಗೋದು ಅಂತ ಹೇಳ್ತಾ ಸಸ್ಪೆನ್ಸ್ ಅನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಇಲ್ಲಿ 3 ಪ್ರಮುಖ ಬಣಗಳ ನಡುವೆ ದೊಡ್ಡ ಮಟ್ಟದ ಹಗ್ಗ ಜಗ್ಗಾಟ ನಡೀತಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತರಾದ ಕನಿಷ್ಠ 5 ಶಾಸಕರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇತ್ತ ಸಿಎಂ ಡಿಕೆ ಶಿವಕುಮಾರ್ ಅವರು ಸಂಪುಟದಲ್ಲಿ ಹೊಸ ಮುಖಗಳಿಗೆ ಅವಕಾಶ ಸಿಗಬೇಕು ಮತ್ತು 2 ಹೊಸ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಅಂತ ಪ್ರಪೋಸಲ್ ಇಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಮರ್ಪಕ ಪ್ರಾತಿನಿಧ್ಯ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ದೆಹಲಿಯಲ್ಲಿ 3 ರಿಂದ 4 ದಿನ ಕಾಯಿಸಿ ತಮ್ಮ ಅಭಿಪ್ರಾಯ ವಿವರಿಸಲು ಸರಿಯಾಗಿ ಸಮಯ ಕೊಡದ ರಾಹುಲ್ ಗಾಂಧಿ ಅವರ ನಡೆಗೆ
ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ತೀವ್ರ ನಿರಾಶೆಗೊಂಡಿದ್ದಾರೆ ಅಂತ ಮೂಲಗಳು ಹೇಳ್ತಿವೆ. ಇನ್ನೊಂದು ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಖರ್ಗೆ ಅವರ ನಿರ್ಧಾರಗಳೇ ಮೇಲುಗೈ ಸಾಧಿಸುತ್ತಿರೋದು ಸಿದ್ದರಾಮಯ್ಯನವರಿಗೆ ಅಷ್ಟಾಗಿ ಇಷ್ಟವಾಗ್ತಿಲ್ಲ ಅನ್ನೋ ಮಾತುಗಳು ವಿಧಾನಸೌಧ ಪಡಸಾಲೆಯಲ್ಲಿ ಹರಿದಾಡ್ತಿವೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ರಾಹುಲ್ ಗಾಂಧಿ ಅವರು 2028ರ ರಾಜ್ಯ ವಿಧಾನಸಭಾ ಚುನಾವಣೆ ಮತ್ತು 2029ರ ಲೋಕಸಭಾ ಚುನಾವಣೆಯನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕಾಗಿ ಹೈಕಮಾಂಡ್ ರಹಸ್ಯವಾಗಿ ಒಂದು ಸಮೀಕ್ಷೆ ಮಾಡಿಸಿದೆಯಂತೆ. ಯಾವ ಶಾಸಕರನ್ನ ಸಂಪುಟಕ್ಕೆ ತಗೊಂಡ್ರೆ ಸರ್ಕಾರದ ವರ್ಚಸ್ಸು ಹೆಚ್ಚುತ್ತೆ, ಜನರಲ್ಲಿ ನಂಬಿಕೆ ಬರುತ್ತೆ ಅನ್ನೋದನ್ನ ಈ ಸರ್ವೆ ಆಧರಿಸಿ ನಿರ್ಧರಿಸಲಾಗ್ತಿದೆ. ಆದ್ರೆ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ ರಾಜ್ಯ ನಾಯಕರು ಕೊಟ್ಟ ಲಿಸ್ಟ್ಗೂ ಹೈಕಮಾಂಡ್ ಸರ್ವೆ ವರದಿಗೂ ಎಲ್ಲೂ ಮ್ಯಾಚ್ ಆಗ್ತಿಲ್ವಂತೆ. ಅದಕ್ಕೆ ಈ ಲಿಸ್ಟ್ ಫೈನಲ್ ಆಗದೆ ಇಷ್ಟೊಂದು ಡಿಲೇ ಆಗ್ತಿರೋದು. ಇದಷ್ಟೇ ಅಲ್ಲ ಸ್ನೇಹಿತರೆ, ಈಗ ಆಗಸ್ಟ್ 13ರಿಂದ ಕರ್ನಾಟಕ ವಿಧಾನಮಂಡಲದ 2 ವಾರಗಳ ಮುಂಗಾರು ಅಧಿವೇಶನ ಆರಂಭವಾಗ್ತಿದೆ. ಈ ಅಧಿವೇಶನದಲ್ಲಿ ರಾಜಕೀಯ ಗದ್ದಲ ಒಂದು ಕಡೆಯಾದ್ರೆ ಎಲ್ಲರ ಕಣ್ಣು ಒಬ್ಬರ ಮೇಲಷ್ಟೇ ಇದೆ. ಅವರೇ 78 ವರ್ಷದ ಸಿದ್ದರಾಮಯ್ಯ. ಈಗ ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿ ಬರುತ್ತಿರೋ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ ಸಿದ್ದರಾಮಯ್ಯನವರು ಈ ಅಧಿವೇಶನದಲ್ಲಿ ಎಲ್ಲಿ ಕುಳಿತುಕೊಳ್ತಾರೆ? ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಅಂದ್ರೆ ಒಂದು ಮಾಸ್ ಪವರ್ ಇದೆ. 2009ರಿಂದಲೂ ಎದುರು ಸಾಲಿನಲ್ಲಿ ನಿಂತು ತಮ್ಮ ಗಂಭೀರ ಧ್ವನಿಯಲ್ಲಿ ವಿಪಕ್ಷಗಳನ್ನ ಸೈಲೆಂಟ್ ಮಾಡ್ತಿದ್ದ ಲೀಡರ್. ಆದ್ರೀಗ ವಯಸ್ಸು ಮತ್ತು ಸಕ್ರಿಯ ರಾಜಕೀಯದಿಂದ ನಿಧಾನವಾಗಿ ನಿವೃತ್ತಿಯ ಹಂತ ತಲುಪುತ್ತಿರೋ ಅವರು ಸಚಿವರ ಸಾಲಿನ ಹಿಂದೆ ಅಂದ್ರೆ 3ನೇ ಸಾಲಿನಲ್ಲಿ ಕುಳಿತುಕೊಳ್ತಾರಾ ಅಥವಾ ಮಾಜಿ ಸಿಎಂ BS ಯಡಿಯೂರಪ್ಪನವರಂತೆ ಕೊನೆಯ ಬೆಂಚಿಗೆ ತೆರಳ್ತಾರಾ? ವಿಧಾನಮಂಡಲದ ಮೂಲಗಳು ಏನ್ ಹೇಳ್ತಾವೆ ಅಂದ್ರೆ ಹಿರಿಯ ಶಾಸಕರು ತಮಗೆ ಬೇಕಾದ ಸೀಟ್ ಬಗ್ಗೆ ಅಧಿಕೃತವಾಗಿ ಪತ್ರ ಬರೆದುಕೊಟ್ರೆ ತಕ್ಷಣವೇ ವ್ಯವಸ್ಥೆ ಮಾಡಲಾಗುತ್ತೆ. ಆದ್ರೆ ಸಿದ್ದರಾಮಯ್ಯ ಅವರ ಆಪ್ತರ ಪ್ರಕಾರ ಅವರಿಗೆ ಸೀಟಿನ ಸ್ಥಾನಮಾನಕ್ಕಿಂತ ಸುಲಭವಾಗಿ ಎದ್ದು ಕುಳಿತುಕೊಳ್ಳಲು ಅನುಕೂಲವಾಗುವ ಆರಾಮದಾಯಕ ಜಾಗವೇ ಮುಖ್ಯವಂತೆ. ನೋಡಿ ಸ್ನೇಹಿತರೆ, ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಒಂಥರ ಸ್ಟಾರ್ ಸ್ಟ್ರೈಕರ್ ಇದ್ದಂತೆ. ಟೀಮ್ಗೆ ಗೋಲುಗಳ ಮೇಲೆ ಗೋಲುಗಳು ಹೊಡೆದು ಗೆಲುವು ತಂದುಕೊಟ್ಟ ನಾಯಕ. ಅವರು ಫ್ರಂಟ್ ಲೈನ್ ನಲ್ಲೇ ಇರಲಿ ಅಥವಾ ಲಾಸ್ಟ್ ಬೆಂಚ್ ನಲ್ಲೇ ಕುಳಿತುಕೊಳ್ಳಲಿ, ಸದನದಲ್ಲಿ ವಿಪಕ್ಷಗಳ ದಾಳಿಯಿಂದ ಸರ್ಕಾರವನ್ನ ಕಾಪಾಡೋ ನಿಜವಾದ ಟ್ರಬಲ್ ಶೂಟರ್ ಹೊಣೆಗಾರಿಕೆ ಇಂದಿಗೂ ಸಿದ್ದರಾಮಯ್ಯನವರ ಮೇಲೆಯೇ ಇದೆ. ಯಾಕಂದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದು ಕೇವಲ 2 ತಿಂಗಳಾಗಿದೆ. ಈ ಮುಂಗಾರು ಅಧಿವೇಶನ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರಾಗ್ತಿರೋ ಮೊದಲ ಮಹತ್ವದ ರಾಜಕೀಯ ಪರೀಕ್ಷೆ. ಇನ್ನೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಫುಲ್ ಆಕ್ರಮಣಕಾರಿ ತಂತ್ರದೊಂದಿಗೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ವಿಪಕ್ಷಗಳ ಕೈಯಲ್ಲಿರೋ ಅತಿ ದೊಡ್ಡ ಅಸ್ತ್ರಗಳು ಅಂದ್ರೆ ಕೆಪಿಎಸ್ಸಿ ಮರುಪರೀಕ್ಷೆ ಮತ್ತು ಗೊಂದಲಗಳ ವಿವಾದ, ಬಿಡದಿ ಭೂ ಪ್ರಕರಣ, ರಾಜ್ಯದ ಹಲವು ಭಾಗಗಳಲ್ಲಿ ಬರ ಪರಿಸ್ಥಿತಿ, ಆಡಳಿತ ವೈಫಲ್ಯದ ಆರೋಪಗಳು. ಇದಷ್ಟೇ ಅಲ್ಲ, ಇತ್ತೀಚೆಗೆ ಸಂಪುಟ ಸೇರಿದ ಹೊಸ ಸಚಿವರು ಇನ್ನೂ ತಮ್ಮ ಇಲಾಖೆಗಳ ಕೆಲಸಗಳಿಗೆ ಅಡ್ಜಸ್ಟ್ ಆಗ್ತಿದ್ದಾರೆ. ಸಭೆ ಸಮರಗಳಿಗೆ ತಯಾರಾಗಲು ಅವರಿಗೆ ಕಡಿಮೆ ಸಮಯ ಸಿಕ್ಕಿದೆ. ವಿಪಕ್ಷಗಳು ಈ ಹೊಸ ಸಚಿವರನ್ನೇ ಗುರಿಯಾಗಿಸಿಕೊಂಡು DKಶಿ ಅವರನ್ನ ಕಾರ್ನರ್ ಮಾಡೋಕೆ ನೋಡ್ತೇವೆ. ಇಂಥ ಟೈಮಲ್ಲಿ ರಾಜಕೀಯ ವಿಶ್ಲೇಷಕರು ಹೇಳೋ ಪ್ರಕಾರ ಸದನದಲ್ಲಿ ಹೋರಾಟಗಾರನಾಗಿ ಅನುಭವ ಇರೋ ಸಿದ್ದರಾಮಯ್ಯ ಅವರು ಹಿಂದಿನ ಬೆಂಚ್ ನಲ್ಲಿದ್ದರು ಆಗಾಗ್ಗೆ ಎದ್ದು ನಿಂತು ಮಧ್ಯಪ್ರವೇಶಿಸಿ ಸರ್ಕಾರವನ್ನ ಪಾರು ಮಾಡಬೇಕಾಗುತ್ತೆ. ಈ ಅಧಿವೇಶನವನ್ನ ಕಾಂಗ್ರೆಸ್ ಹೇಗೆ ನಿಭಾಯಿಸುತ್ತೆ ಅನ್ನೋದರ ಮೇಲೆ 2028ರ ಚುನಾವಣೆಯ ಬಿಲ್ಡಪ್ ನಿಂತಿದೆ. ಹಾಗಾಗಿ ಈ ಅಧಿವೇಶನ ಜಸ್ಟ್ ಚರ್ಚೆ ಅಷ್ಟೇ ಅಲ್ಲ, DKಶಿ ನಾಯಕತ್ವಕ್ಕೆ ಸಿಗಲಿರೋ ರಿಯಲ್ ಟೆಸ್ಟ್. ಒಟ್ಟಿನಲ್ಲಿ ಸೋಮವಾರ ನಡೆಯೋ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ DCM ಪಟ್ಟ ಸಿಗುತ್ತಾ? ಹೈಕಮಾಂಡ್ ನ ಈ ಹೊಸ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರ ಅಹಿಂದ ಬಲ ಮತ್ತೆ ಪ್ರಭಾವ ಬೀರುತ್ತಾ? ಹಾಗೇನೆ ಮುಂಬರೋ ಅಧಿವೇಶನದಲ್ಲಿ DKಶಿ ಸರ್ಕಾರವನ್ನ ಸಿದ್ದರಾಮಯ್ಯನವರು ಹಿಂಬದಿ ಬೆಂಚ್ ನಿಂದಲೇ ಹೇಗೆ ಮುನ್ನಡೆಸ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಪಟ್ಟ ಸಿಗಬೇಕಾ? ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ಲಾಸ್ಟ್ ಬೆಂಚ್ ನಲ್ಲಿ ಕುಳಿತುಕೊಳ್ಳೋದು ಸರಿನಾ? ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಪೊಲಿಟಿಕಲ್ ಇಂಟ್ರೆಸ್ಟ್ ಇರೋ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನ ಶೇರ್ ಮಾಡಿ. ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.